ವಿದ್ಯಾರ್ಥಿಗಳೇ, ಈ ಗಣಿತ ಲಕ್ಷ ಕೊಟ್ಟು ನೋಡ್ರಿ. ಇದರಲ್ಲಿ ವಿಶೇಷ ಅದ. ಯಾಕಂತಂದ್ರೆ ನಾನು ನಿಮಗೆ ತಿಳಿಸಿ ಹೇಳಾಗಿಲ್ಲ. ನೀವು ಮೊದಲಿಗೆ ಮಾಡ್ರಿ, ನೀವು ಮಾಡೋದು ಆದಿಂದ ನಾನು ತಿಳಿಸಿ ಹೇಳ್ತನು. ಆಮೇಲೆ ನಿಮಗೆ ಅದು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತನು. ಮೊದಲು ನೀವು ಸರಿಯಾಗಿ ಮಾಡ್ರಿ, ವಿಡಿಯೋ ಆನ್ ಮಾಡಿರಿ. ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಒಂದು ಘನಾಭ ಆಕಾರದ ಟ್ಯಾಂಕಿನ ಧಾರಕತೆ 12 ಲೀಟರ್ಗಳು. ಆ ಟ್ಯಾಂಕಿನ ತಳಭಾಗದ ವಿಸ್ತೀರ್ಣವು 750 ಚದರ ಸೆಂಟಿಮೀಟರ್ ಆದರೆ ಆ ಟ್ಯಾಂಕಿನ ಎತ್ತರ ಎಷ್ಟು? ನೋಡ್ರಿ, ಇಲ್ಲಿ 1 ಲೀಟರ್ ಬರೋಬರಿ ನೋಡಿ 1000 ಮಿಲಿಮೀಟರ್ ಮತ್ತು ಕ್ಯೂಬಿಕ್ ಸೆಂಟಿಮೀಟರ್. ಇದು 1000 ಅಂತಂದ್ರೆ ಇದು ಕ್ಯೂಬಿಕ್ ಸೆಂಟಿಮೀಟರ್. ಇದು ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಅರ್ಥ ಆಗ್ತದೆ. ಇದು ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಒಂದೇ, ಮತ್ತು ಕ್ಯೂಬಿಕ್ ಮಿಲಿಮೀಟರ್ ಅಂದ್ರೆ ಒಂದೇ. ಕ್ಯೂಬಿಕ್ ಮಿಲಿಮೀಟರ್ ಅಂತಂದ್ರೆ ಒಂದೇ. ಮಿಲಿಲೀಟರ್ ದ್ರವ. ಇದನ್ನ ಕ್ಯೂಬಿಕ್ ಸೆಂಟಿಮೀಟರ್ನು ಅಂತಾರೆ, ಇದಕ್ಕೆ ಕ್ಯೂಬಿಕ್ ಮಿಲಿಲೀಟರ್ನು ಅಂತಾರೆ. ಕ್ಯೂಬಿಕ್ ಮಿಲಿಲೀಟರ್ ಅಂದ್ರೂ ಒಂದೇ, ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೂ ಒಂದೇ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು 1 ಲೀಟರ್ ಬರೋಬ್ಬರಿಯನ್ನು 1000 ಕ್ಯೂಬಿಕ್ ಮಿಲಿಲೀಟರ್ ಅಥವಾ ಕ್ಯೂಬಿಕ್ ಸೆಂಟಿಮೀಟರ್ ಯಾಕೆ ಮಾಡ್ಕೋಬೇಕಂತಂದ್ರೆ ವಿಸ್ತೀರ್ಣ ಸೆಂಟಿಮೀಟರ್ದಾಗದ. ಇದನ್ನ ಹಚ್ಕೋಬೇಕು ನೀವು. ಇದನ್ನ ಕ್ಯೂಬಿಕ್ ಮಿಲಿಮೀಟರ್ ಅಂತಂದ್ರೆ ಮಿಲಿಲೀಟರ್ ಅಂದ್ರೆ 1000 ಮಿಲಿಲೀಟರ್ ಅಂತಂದ್ರೆ 1 ಲೀಟರ್ ಅಂದ್ರು ಒಂದೇ. ಇಲ್ಲಿ ತಳದ ವಿಸ್ತೀರ್ಣ ಸೆಂಟಿಮೀಟರ್ದಾಗ ಅಂದ್ರೆ ಅದು 1000 ಕ್ಯೂಬಿಕ್ ಸೆಂಟಿಮೀಟರ್ ಅಂತಲೂ ನೀವು ತಿಳ್ಕೊಬಹುದು. ಇದನ್ನು 2 ರೀತಿ ಒಳಗೆ ತಿಳ್ಕೊಬೇಕು. 1000 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೂ ಒಂದೇ, 1000 ಕ್ಯೂಬಿಕ್ ಮಿಲಿಲೀಟರ್ ಅಂದ್ರೂ ಒಂದೇ. ಈ ಮಾನದ ಬಗ್ಗೆ ನಿಮಗೆ 1 2 3 4 ಈ ಇಶ್ಯೂ ಒಳಗೆ ಕಂಟಿನ್ಯೂ ಬರ್ತಾವ, ಅವಾಗ ನಿಮಗೆ ತಿಳಿತಾವ. ಈಗ ನೀವು ಲಕ್ಷ್ಯ ಕೊಟ್ಟು ನೋಡ್ಬೇಕಿದೆ. 1 ಲೀಟರ್ಕ್ಕೆ ಬರೋಬ್ಬರಿ ಎಷ್ಟಾಯ್ತು? 1000 ಕ್ಯೂಬಿಕ್ ಸೆಂಟಿಮೀಟರ್ ಆಯ್ತು. ಯಾಕಂದ್ರೆ ವಿಸ್ತೀರ್ಣ ಸೆಂಟಿಮೀಟರ್ದಾಗದಂದ್ರೆ ನೀವು ಇದನ್ನು ಹಚ್ಕೋರಿ. ಆದ್ದರಿಂದ 1 ಲೀಟರ್ ಬರೋಬ್ಬರಿ 1000 ಕ್ಯೂಬಿಕ್ ಸೆಂಟಿಮೀಟರ್. 12 ಲೀಟರ್ ಬರೋಬ್ಬರಿ 12 ಲೀಟರ್ ಬರೋಬ್ಬರಿ 12 ಗುಂಡ್ಲೆ 1000 12,000. ಒಂದು ಘನಾಭವದ ಘನಫಲ ಅಂದ್ರು ಒಂದೇ, ಧಾರಕತೆ ಅಂದ್ರು ಒಂದೇ. ಘನಫಲ ಇದ್ದಂಗೆ ಒಂದು ಘನಾಭದ ಆಕಾರದ ಟ್ಯಾಂಕಿನ ಧಾರಕತೆ ಅಂದ್ರೆ ಘನಫಲ. ಈಗ ನಾವು ಘನಫಲದ ಸೂತ್ರ ಏನು ಅದನ್ನು ಮೊದಲು ತಿಳ್ಕೊಂಡು ಘನಫಲ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಇದಂತೂ ನಿಮ್ಗೆ ಗುರ್ತದ. ಈಗ ಸದ್ಯ ಏನಾಗ್ಯದ, ಈಗ ಘನಫಲ ಕೊಟ್ಟಾನೆ, ಅದನ್ನ ಏನ್ ಮಾಡ್ರಿ ಘನ ಸೆಂಟಿಮೀಟರ್ದಾಗ ಕೊಟ್ಟಿರಿ. ಈಗ ಉದ್ದ ಅಗಲನ್ನ ನೀವು ತಳಗ ಬಾಚಿದ್ರೆ ಎತ್ತರ ಬರ್ತದೆ. ಎತ್ತರ ಬರೋಬರಿ ಘನಫಲ ಸರ್ವಾಸ್ ಬಾಗಲೆ. ಉದ್ದ ಗುಂಡ್ಲೆ ಆಗಲ್ಲ ಅಂದ್ರೆ ವಿಸ್ತೀರ್ಣ. ಈ ವಿಸ್ತೀರ್ಣ ಇದು 2 ಥರದ ಗುಣಲಬ್ಧಕ್ಕೆ ಏನಂತಾರೆ? ವಿಸ್ತೀರ್ಣ. ಈ 2 ಥರ ಗುಣಲಬ್ಧದಲ್ಲೇ ನೀವು ಹಾಕ್ತಿರೋ ಎತ್ತರ ಏನಾಗಿ ಬಿಡ್ತದೆ? ಸಿಕ್ಬಿಡ್ತದೆ. ಇಲ್ಲೇ ಇಷ್ಟೇ ನೀವು ತಿಳ್ಕೊಳ್ಳೋದು ಏನು ಭಾಳ ಅಲ್ಲ.
ಘನಫಲ ಬರೋಬರಿ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಘನಫಲಕ್ಕೆ ನೀವು ವಿಸ್ತೀರ್ಣದಿಂದ ಭಾಗಿಸಿದ್ರು ಉದ್ದ ಗುಂಡ್ಲೆ ಅಗಲದಿಂದನೂ ಭಾಗಿಸಿದ್ರು ಬರ್ತದೆ. ಉದ್ದ ಗುಂಡ್ಲೆ ಅಗಲಗಳ ಗುಣಲಬ್ಧಕ್ಕೆ ಏನಂತಾರೆ? ವಿಸ್ತೀರ್ಣ ಅಂತಾರೆ. ಆ ವಿಸ್ತೀರ್ಣ ಇಟ್ಟು ನೀವು ಭಾಗಿಸಿಬಿಡ್ರಿ, ತಾನೇ ಬರ್ತದೆ ಎತ್ತರ. ಇದನ್ನು ಸರಿಯಾಗಿ ತಿಳ್ಕೊಬೇಕು ನೀವು. ಘನಫಲಕ್ಕೆ ನಾವೇನು ಮಾಡ್ಬೋದು? ಘನಫಲಕ್ಕೆ ಏನು ಮಾಡ್ಬೇಕಾಗ್ತದಂದ್ರೆ ನೀವು ಉದ್ದ ಗುಂಡ್ಲೆ ಅಗಲದಿಂದ ಭಾಗಿಸ್ಬೇಕಾಗಿದೆ. ಈಗ ಉದ್ದ ಗುಂಡ್ಲೆ ಅಗಲಗಳ ಗುಣಲಬ್ಧ ವಿಸ್ತೀರ್ಣ. ನೋಡು ಏನದು ವಿಸ್ತೀರ್ಣ? ವಿಸ್ತೀರ್ಣ ಅಂದ್ರೂ ಒಂದೇ, ಉದ್ದ ಗುಂಡ್ಲೆ ಅಗಲ ಅಂದ್ರೂ ಒಂದೇ. ಇದನ್ನು ತಿಳ್ಕೊಬೇಕು ನೀವು ಇಷ್ಟೇ. ನೋಡಿ 12,000 ಸರ್ವಾಸ ಬಾಗಿಲಿ ವಿಸ್ತೀರ್ಣ ಎಷ್ಟು ಕೊಟ್ಟಾನ? 750 ಕೊಟ್ಟಾನ. ಉದ್ದ ಗುಂಡ್ಲೆ ಆಗಲ್ಲ ಅಂದ್ರೂ ಒಂದೇ, ವಿಸ್ತೀರ್ಣ ಅಂದ್ರೂ ಒಂದೇ. ಇದು ಎತ್ತರ ಅನ್ನೋದು ಈ ಕಡೆ ಬಂದುಬಿಡ್ತು. ಎತ್ತರ ಬರೋಬರಿ ಉದ್ದ ಗುಂಡ್ಲೆ ಆಗಲ್ಲ ಘನಫಲ. ಈ ಘನಫಲಕ್ಕೆ ಉದ್ದ ಗುಂಡ್ಲೆ ಅಗಲದಿಂದ ಭಾಗಿಸಿದ್ರು ಒಂದೇ, ವಿಸ್ತೀರ್ಣದ ಅಂತ ತಿಳ್ಕೊಂಡು ಭಾಗಿಸಿದ್ರು ಒಂದೇ. ಯಾಕಂದ್ರೆ ಇಲ್ಲಿ ಉದ್ದ ಅಗಲಗಳ ವಿಸ್ತೀರ್ಣ ಕೊಟ್ಟ. ಈ ಪೂಜೋತು 25 ಮೂರ್ಲೆ 25 4 100 25 4 100 25 4 100 ಅಂದರೆ 25 8 200. ನೋಡಿ 3 1 3 16 ಬರೋಬ್ಬರಿ 16 ಸೆಂಟಿಮೀಟರ್. 16 ಸೆಂಟಿಮೀಟರ್ 16 ಸೆಂಟ್ ಆದಾಗಿಂದ ಉತ್ತರ. ಎತ್ತರ ಬರೋಬ್ಬರಿ 16 ಸೆಂಟಿಮೀಟರ್. ಉತ್ತರ ಸಂಖ್ಯೆ ಸಿ. ಇನ್ನೊಂದ್ಸಲ ತಿಳಿಸಾಡ್ತಾನೆ. ನೋಡಿ 1 ಲೀಟರ್ ಬರೋಬ್ಬರಿ ಏನು? 1,000 ಕ್ಯೂಬಿಕ್ ಮಿಲಿ ಲೀಟರ್ ಅಂದ್ರೆ 1 ಲೀಟರ್, ಅಥವಾ 1,000 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೂ 1 ಲೀಟ್ರೇ. ನೀವು ತಿಳ್ಕೊಬೇಕು ಹಂಗೆ. ಯಾಕಂದ್ರೆ ಈ 1 ಲೀಟರ್ ಏನಿರ್ತದಲ್ಲ, ಇಲ್ಲಿ ಗಾತ್ರ 1 ಲೀಟರ್ಗೆ 1,000 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೂ ಒಂದೇ, 1,000 ಕ್ಯೂಬಿಕ್ ಲೀಟರ್ ಅಂದ್ರೂ ಒಂದೇ, ಕ್ಯೂಬಿಕ್ ಮಿಲಿ ಲೀಟರ್ ಅಂದ್ರೂ ಒಂದೇ. 12 ಲೀಟರ್ ಬರೋಬರಿ 12 ಗುಂಡ್ಲೆ 1000 12,000 ಏನಾಗ್ತದ? ಘನ ಸೆಂಟಿಮೀಟರ್. ಘನ ಸೆಂಟಿಮೀಟರ್ ಅಂತ ತಿಳ್ಕೊಬೇಕು. ಯಾಕಂದ್ರೆ ಘನವನ್ನು ಸೆಂಟಿಮೀಟರ್ದಾಗದ. ಯಾಕಂದ್ರೆ ಇಲ್ಲಿ ವಿಸ್ತೀರ್ಣ ಏನು ಮಾಡ್ಯಾನ? ಸೆಂಟಿಮೀಟರ್ದಾಗ ಕೊಟ್ಟ. ನೀವು ಘನ ಇದನ್ನು ಮಾಡಿದ್ರು ನಡೀತದೆ, ಘನ ಮಿಲಿ ಲೀಟರ್ ಅಂದ್ರೂ ನಡೀತದೆ, ಆದ್ರೆ ಘನ ಸೆಂಟಿಮೀಟರ್ ಅಂದ್ರೂ ನಡೀತದೆ. ಎರಡೂ ಒಂದೇ. ಅರ್ಥ ಆಯ್ತಲ್ಲ? ಈಗ ನಾವು ಘನಫಲ ಬರೋಬರಿ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಎತ್ತರ ಬರೋಬರಿ ಘನಫಲ ಸರ್ವಾಸ ಮೇಲೆ ಉದ್ದ ಗುಂಡ್ಲೆ ಅಗಲ. ಇದು 750 ವಿಸ್ತೀರ್ಣ ಅಂದ್ರೆ ಉದ್ದ ಗುಂಡ್ಲೆ ಅಗಲ. ಆ ಉದ್ದ ಗುಂಡ್ಲೆ ಅಗಲ ಇಡೋದ್ರ ಬದಲಾಗಿ ಏನು ಮಾಡ್ಯಾನ? ಇದರ ಗುಣಲಬ್ಧನ ಇಟ್ಟುಬಿಟ್ಟ ಅಂದ್ರೆ ಅದು ವಿಸ್ತೀರ್ಣ. ಬರೋಬ್ಬರಿ ಹೆಂಗೆ ಮಾಡಿದ್ರು? 12,000 ಇದು ಘನಫಲ, ಸರ್ವಾಸವಾಗಲೇ ವಿಸ್ತೀರ್ಣ. ಉದ್ದ ಗುಂಡ್ಲೆ ಅಗಲಗಳ ಮೊತ್ತಕ್ಕೆ ವಿಸ್ತೀರ್ಣ ಅಂತಾರೆ. ಅದನ್ನು ನೀವು ತಿಳ್ಕೊಬೇಕು ಸರಿಯಾಗಿ. ಈ ಪೂಜೊತ್ತು 25 ಮೂರ್ಲೆ 25 48 3 1 3 16 ಎತ್ತರ ಬರೋಬ್ಬರಿ 16 ಸೆಂಟಿಮೀಟರ್. ಉತ್ತರ ಸಂಖ್ಯೆ ಸಿ. ಇಂಥವೆಲ್ಲ ಟಫ್ ಲೆಕ್ಕಗಳನ್ನು ಹೊರಗಡೆ ನೋಡ್ಕೋಬೇಕು. ತಿಳಿತಲ್ಲ? ಚೆನ್ನಾಗಿ ನೋಡ್ಕೊ.